ಓಕೆ, ವೆಲ್ಕಮ್ ಬ್ಯಾಕ್. ಇವತ್ತು ಇವತ್ತಿನ ಫಸ್ಟ್ ಆಗಿ ನೋಡೋದಾದ್ರೆ ಅನಾಲಿಸಿಸ್ ಮಾಡುವ ಮುಂಚೆ ನಾನು ನಿಮಗೆ ಫಂಡೆಡ್ ಅಕೌಂಟ್ ಇದು ಸ್ಟೇಟಸ್ ತೋರಿಸ್ತೇನೆ. ಓಕೆ, ಇವತ್ತು 23 ಜುಲೈ. ಕರೆಂಟ್ ಆಗಿ ಫಂಡ್ ಸ್ಟೇಟಸ್ ಯಾವುದೋ ಟ್ರೇಡ್ ತಗೊಳ್ಳಿಲ್ಲ ನಾನು. ಬ್ಲೂಬೆರಿ ಫಂಡೆಡ್ ಅಲ್ಲಿ 5147 ಅಲ್ಲಿದ್ದೇನೆ ನಾನು. ಓಕೆ, ಲಾಸ್ಟ್ ಟ್ರೇಡ್ ತೊಗೊಂಡದ್ದು ನಿನ್ನೆದೆ. ಓಕೆ, ಅದರ ನಂತರ ಯಾವುದೋ ಟ್ರೇಡ್ ತೊಗೊಳ್ಳಿಲ್ಲ. ಓಕೆ, ಮತ್ತೆ ಶಾರ್ಕ್ ಫಂಡೆಡ್ ಅಲ್ಲಿ ನೋಡೋದಾದ್ರೆ ಕರೆಂಟ್ ಆಗಿ ನನ್ನದು ಸ್ಟೇಟಸ್ ಇಲ್ಲಿ ನೋಡ್ಬೋದು ನೀವು. ಕರೆಂಟ್ ಆಗಿ ಸ್ಟೇಟಸ್ 5121. ಓಕೆ, ಇಲ್ಲಿ ಕೂಡ ಹಾಗೇನೆ ಯಾವುದೇ ಟ್ರೇಡ್ಸ್ ತಗೊಳ್ಳಿಲ್ಲ ನಾನಿನ್ನು ಕೂಡ. ಓಕೆ, ಇಲ್ಲಿ ನೋಡ್ಬೋದು ಬ್ಲ್ಯಾಂಕ್ ಆಗಿ ಉಂಟು. ಓಕೆ, ಸೊ ಇವತ್ತು ನೋಡುವ ಹೇಗೆ ಅನಾಲಿಸಿಸ್ ಮಾಡೋದು, ಅನಾಲಿಸಿಸ್ ಅಲ್ಲಿ ಯಾವುದೆಲ್ಲ ಲೆವೆಲ್ಸ್ ಇಂಪಾರ್ಟೆಂಟ್ ಉಂಟಂತ. ಓಕೆ, ಫಸ್ಟ್ ಆಗಿ ನಾನು ಇಲ್ಲೊಂದು ಮಧ್ಯಾಹ್ನದಲ್ಲಿ ಒಂದು ಟ್ರೇಡ್ ಇತ್ತು. ಓಕೆ, ಇದು ಓಕೆ ಇಲ್ಲಿ ಓಕೆ ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಇದ್ದ ನಂತರ ಇಲ್ಲಿ ಒಂದು ಪುಲ್ ಬ್ಯಾಕ್ ಮತ್ತೆ ರಿಜೆಕ್ಷನ್ ಕೂಡ ಇತ್ತು. ಓಕೆ, ಇಲ್ಲಿ ಒಂದು ಟ್ರೇಡ್ ತಗೊಳ್ಬೋದಿತ್ತು, ಆದರೆ ನಾನು ಅವೈಲೇಬಲ್ ಇರಲಿಲ್ಲ ಸಿಸ್ಟಮ್ ಎದುರು. ಓಕೆ, ಸೊ ಇದೊಂದು ಒಳ್ಳೆ ಟ್ರೇಡ್ ಅಂತಲೇ ಹೇಳ್ಬೋದಿತ್ತು. ಓಕೆ, ಇಲ್ಲಿ ನೋಡ್ಬೋದು ನೀವು ಸಣ್ಣ ಮಟ್ಟದ ಒಂದು ಪುಲ್ ಬ್ಯಾಕ್ ಕೊಟ್ಟು. ಓಕೆ, ಹಾಂ, ಇಲ್ಲಿ ಈ ಲೆವೆಲಲ್ಲಿ ಎಂಟರ್ ಆಗ್ಬೋದಿತ್ತು. ಓಕೆ, ಇಲ್ಲಿ ಆಲ್ರೆಡಿ ಒಂದು ರಿಜೆಕ್ಷನ್ ಇತ್ತು. ಓಕೆ, ರಿಜೆಕ್ಷನ್ ಆದ ನಂತರ ಇಲ್ಲಿ ಒಂದು ಎಂಟ್ರಿ ಅಪರ್ಚುನಿಟಿ ಕೂಡ ಕೊಟ್ಟಿತ್ತು. ಈ ಲೆವೆಲಲ್ಲಿ ನನ್ನ ಎಂಟ್ರಿ ಅಪರ್ಚುನಿಟಿ ಇತ್ತು ಇಲ್ಲಿ, ಮತ್ತೆ ಇಲ್ಲಿ ಕೂಡ ಇತ್ತು. ಓಕೆ, 15 ಮಿನಿಟ್ಸಲ್ಲಿ ನೋಡೋದಾದ್ರೆ ಒಂದು ರಿಜೆಕ್ಷನ್ ಆದರೆ ಒಂದು ಈ ಲೆವೆಲಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಓಕೆ, ಇಲ್ಲಿ ಎಂಟರ್ ಆಗ್ಬೋದಿತ್ತು, ಇಲ್ಲಿ ಇಲ್ಲಿ ಓಕೆ, ಸೊ ಒಳ್ಳೆ ಅಪರ್ಚುನಿಟಿ ಇತ್ತು, ಆದರೆ ಸಿಸ್ಟಮ್ ಎದುರಿರಲಿಲ್ಲ, ಅದರಿಂದಾಗಿ ನಾನು ಇಗ್ನೋರ್ ಮಾಡಿದೆ. ಓಕೆ, ಇಗ್ನೋರ್ ಅಲ್ಲ, ಸಿಸ್ಟಮ್ ಎದುರಿರಲಿಲ್ಲ, ಮಿಸ್ ಆಯಿತು. ಓಕೆ, ಸೊ ಆದರೆ ಇಲ್ಲಿ ಒಂದು ನೋಡ್ಬೋದು ನೀವು ಕಂಪ್ಲೀಟ್ ಆಗಿ ಒಂದು ಲಾಟ್ ಆಫ್ ಮಲ್ಟಿಪಲ್ ರಿಜೆಕ್ಷನ್ ಕ್ಯಾಂಡಲ್ಸ್ ಕೂಡ ಫಾರ್ಮ್ ಆಗಿತ್ತು. ಓಕೆ, ಅದರ ನಂತರ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಕೂಡ ಕೊಟ್ಟಿದೆ. ಈಗ ಆಲ್ರೆಡಿ ಕೆಳಗೆ ಹೋಗ್ತಾ ಉಂಟು, ಆಲ್ಮೋಸ್ಟ್ ಸೆಲ್ಲಿಂಗ್ ತುಂಬ ಹೈ ಆಗಿ ಉಂಟು. ಓಕೆ, ಅದರಿಂದಾಗಿ ತುಂಬ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತಾ ಉಂಟು. ಮೇ ಬಿ ಇಲ್ಲಿ ಒಂದು 4 hours ಒಂದು ಲೆವೆಲ್ ಕೂಡ ಉಂಟು. ಓಕೆ, ನೋಡ್ಬೇಕು ಹೇಗೆ ಇಲ್ಲಿಂದ ಒಂದು ರಿಜೆಕ್ಷನ್ ಕೊಡ್ತದಾ ಅಥವಾ ಹೇಗೆ ಅಂತ. ಓಕೆ, ಇಲ್ಲಿಂದ ಇದೊಂದು ಇದು ಎಲ್ಲಾದರೆ ಬ್ರೇಕ್ ಆದರೆ ಆಲ್ಮೋಸ್ಟ್ ದೊಡ್ಡ ಮಟ್ಟದ ಟಾರ್ಗೆಟ್ ಸಿಗ್ಬೋದು ನಮಗೆ. ಓಕೆ, ಆದರೆ ಅಷ್ಟು ಈಸಿಯಲ್ಲಿ ಹೋಗೋದಿಲ್ಲ. ಓಕೆ, ಇಲ್ಲಿ ಒಂದು ಮೇ ಬಿ ಒಂದು ಟೈಮ್ ಪಾಸ್ ಮಾಡಿ ಒಂದು ಫುಲ್ ಬ್ಯಾಕ್ ಕೊಟ್ಟು ಕೂಡ ಹೋಗುವ ಚಾನ್ಸಸ್ ಉಂಟು. ಓಕೆ, ಸೊ ಅದಕ್ಕಾಗಿ ನಾವು ಒಂದು ವೇಟ್ ಮಾಡಬೇಕು ಈಗ ಪೇಷನ್ಸಲ್ಲಿ. ಓಕೆ, ನೋಡುವ ಹೇಗೆ ರಿಯಾಕ್ಟ್ ಮಾಡ್ತಂತ, ಅದರ ಪ್ರಕಾರ ನಾನು ನಿಮಗೆ ಶೇರ್ ಕೂಡ ಮಾಡ್ತೇನೆ. ಓಕೆ, ಈಗ ಆಫೀಸಿಗೆ ಕೂಡ ಹೊರಡ್ತಿದ್ದೇನೆ ನಾನು, ಸೊ ಹಾಗಾಗಿ ಫ್ರೆಶ್ ಆಗಿ ಆಫೀಸಿಗೆ ಕೂಡ ರೆಡಿ ಆಗ್ತೇನೆ. ಓಕೆ, ಸೊ ಕ್ವಿಕ್ಕಾಗಿ ನಾನು ನಿಮಗೆ ಥರ್ಸ್ಡೇ ಟ್ರೇಡ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಥರ್ಸ್ಡೇಲಿ ಒಂದೇ ಟ್ರೇಡ್ ತೊಗೊಂಡದ್ದು, ಅದು ಕೂಡ ರಾತ್ರಿ ಆಫೀಸಲ್ಲಿದ್ದೆ ನಾನು. ಆಫೀಸಲ್ಲಿ ಮೊಬೈಲಲ್ಲಿ ಟ್ರೇಡ್ ತೊಗೊಂಡೆ. ಓಕೆ, ಸೊ ಇಲ್ಲಿ ಸಿಂಪಲಾಗಿ ಎಕ್ಸ್ಪ್ಲನೇಷನ್ ಎಂತ ಅಂದರೆ, ಆಲ್ರೆಡಿ ಮಾರ್ಕೆಟ್ ಒಂದು ಡೌನ್ ಸೈಡಲ್ಲಿ ಇತ್ತು. ಓಕೆ, ನಾನು ಎಂತ ಮಾಡಿದೆ ಅಂದರೆ ವೆಯ್ಟ್ ಮಾಡ್ತಿದ್ದೆ ಈ ಲೆವೆಲಿಗೆ. ಆಲ್ರೆಡಿ ನಾನು ಇದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಮಾರ್ಕ್ ಮಾಡಿದೆ ಅಂದರೆ ಇದೊಂದು ರಿಜೆಕ್ಷನ್ ಆದ ನಂತರ ಒಂದು ಮಾರ್ಕ್ ಮಾಡಿ ಇಟ್ಕೊಂಡೆ. ಓಕೆ, ಸೊ ಯಾಕೆ ಮಾರ್ಕ್ ಮಾಡಿ ಇಟ್ಕೊಂಡೆ ಅಂದರೆ, ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಇದ್ದ ನಂತರ ಒಂದು ಪುಲ್ ಬ್ಯಾಕ್ ಕೂಡ ಬಂತು. ಓಕೆ, ಪುಲ್ ಬ್ಯಾಕ್ ಬಂದ ನಂತರ ಇದು ನೋಡ್ಬೋದು ನೀವು, ಪ್ರಾಪರ್ ರಿಜೆಕ್ಷನ್ ಕ್ಯಾಂಡಲ್. ಓಕೆ, ಅದಾದ ನಂತರ ನಾನು ಎಂತ ಪ್ಲ್ಯಾನ್ ಮಾಡಿದೆ ಅಂದರೆ, ಒಂದು ಪ್ರಾಪರಾಗಿ ಒಂದು ರಿಜೆಕ್ಷನ್ ಆದ ನಂತರ ಒಂದು ಪುಲ್ ಬ್ಯಾಕ್ ಕೂಡ ಬಂತು. ಓಕೆ, ಸೊ ಹಾಗಾಗಿ ನಾನು ಈ ಲೆವೆಲನ್ನು ವೆಯ್ಟ್ ಮಾಡಿದೆ. ಈ ಕ್ಯಾಂಡಲ್ ಫಾರ್ಮೇಷನ್ ಕೂಡ ನೋಡ್ತಾ ಇದ್ದೆ. ಓಕೆ, ಕ್ಯಾಂಡಲ್ ಫಾರ್ಮೇಷನ್ ನೋಡಿದಾಗ ಇಲ್ಲಿ ಒಂದು ಮತ್ತೆ ಇಲ್ಲಿ ಓಕೆ ಕ್ಯಾಂಡಲ್ ವೀಕ್ನೆಸ್ ನೋಡಲಿಕ್ಕೆ ಕಾಣಿತ್ತು. ಓಕೆ, ಹಾಗಾಗಿ ನಾನು ಎಂತ ಮಾಡಿದೆ, ಇಮಿಡಿಯೇಟಾಗಿ 5 ಮಿನಿಟ್ಸಲ್ಲಿ ಬಂದು ಒಂದು ಟ್ರೇಡನ್ನು ಪ್ಲ್ಯಾನ್ ಮಾಡಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಸ್ಟ್ರಾಂಗ್ ಆಗಿ ರಿಜೆಕ್ಷನ್ ಕೂಡ ಬರ್ತಾ ಇತ್ತು ಒಂದು ಸೈಡಲ್ಲಿ, ಹಾಗಾಗಿ ಒಂದು ಟ್ರೇಡ್ ತೊಗೊಂಡೆ ನಾನು. ಓಕೆ, ಇದು ಲೆವೆಲ್ ಅಂತ ಹೇಳ್ಬೋದು ಹೀಗೆ. ಓಕೆ, ಇಲ್ಲಿ ಪ್ರಾಬ್ಲಮ್ ಎಂತ ಇದೆ ಅಂದರೆ, ಟ್ರೇಡ್ ತೊಗೊಂಡೆ ನಾನು. ಓಕೆ, ಇಲ್ಲಿ ಟಾರ್ಗೆಟ್ ನಂದು ಈ ಝೋನಲ್ಲಿ ಇತ್ತು. ಯಾಕಂದರೆ ಯೂಶ್ವಲಿ ನಾನು ಈ ಝೋನಲ್ಲಿ ಇಡ್ತೇನೆ, ಅಂದರೆ ಸಪೋರ್ಟಲ್ಲಿ ಮಲ್ಟಿಪಲ್ ಸಪೋರ್ಟ್ ಫಾರ್ಮ್ ಆಗಿದೆ ಅಲ್ವಾ, ಅಲ್ಲಿ ನಾನು ಟ್ರೇಡ್ ಇಡ್ತೇನೆ. ಓಕೆ, ಸೊ ಇಲ್ಲಿ ಎಂತ ಆಯ್ತು ಅಂದರೆ, ಪ್ರೈಸ್ ಒಂದು ಈ ಲೆವೆಲ್ಲಿ ಇಲ್ಲಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ ಅಲ್ವಾ ಈ ಲೆವೆಲಲ್ಲಿ. ಸೊ ಪ್ರೈಸ್ ಆ್ಯಕ್ಚುಲಿ ಇಲ್ಲಿ ತನಕ ಬಂದು ಒಂದು ಸೈಡ್ ವೇಸ್ ಕೊಟ್ಟು ವಾಪಸ್ ಆ ಲೆವೆಲಿಗೆ ಬಂದಿತ್ತು. ಓಕೆ, ಸೊ ನಂದು ಸೈಕೊಲಾಜಿಕಲಿ ಆ್ಯಕ್ಚುಲಿ ಎಂತ ಆಯ್ತು ಅಂದರೆ, ಈ
ಲೆವೆಲಿಗೆ ಬಂದು ಆಲ್ಮೋಸ್ಟ್ 1:1 ತನಕ ಬಂದಿತ್ತಲ್ವ, ಅಲ್ಲಿಂದ ರಿವರ್ಸಲ್ಲಿ ಬಂದ ನಂತರ ನಂಗೆ ಸ್ವಲ್ಪ ಸೈಕಾಲಜಿಕಲಿ ಡಿಸ್ಟರ್ಬ್ ಆಯಿತು. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಈ ಝೋನಲ್ಲಿ ಒಂದು ರಿಜೆಕ್ಷನ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ನಂದು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಯಿತು ಇಲ್ಲಿ. ಯಾಕಂದರೆ ಇಲ್ಲಿಂದ ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಬರುವ ಚಾನ್ಸಸ್ ಕೂಡ ಇತ್ತು. ಹಾಗಾಗಿ ನಾನು ಇಮಿಡಿಯೇಟಾಗಿ ಎಕ್ಸಿಟ್ ಆದೆ. ಓಕೆ, ಸೊ ಐಡಲಿ ಟ್ರೇಡಿಂಗಲ್ಲಿ ನಾನು ಒಂದು ರೂಲ್ ಈಗ ಬರ್ಕೊಂಡಿದ್ದೇನೆ ಅಂತಂದರೆ, ಪ್ರತಿ ಸತಿ ಯಾವಾಗ ಒಂದು ಟ್ರೇಡ್ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಂಟ್ರಿ ಆಗ್ತೀವಲ್ವ, ಹೇಗೆ ನಾವು ಸ್ಟಾಪ್ ಲಾಸ್ ಇಟ್ಕೊಳ್ತೇವೆ, ಟಾರ್ಗೆಟ್ ಕೂಡ ಇಡ್ತೇವೆ, ಎಂಟ್ರಿ ಕೂಡ ಇಟ್ಕೊಳ್ತೇವೆ. ಎಂಟ್ರಿ ಲಾಕ್ ಮಾಡಿದ ನಂತರ ಚೇಂಜ್ ಮಾಡಬಾರ್ದು. ಓಕೆ, ಇನ್ನು ಅದನ್ನೊಂದು ಪಾಲಿಸಿ ಫಾಲೋ ಮಾಡಬೇಕು ನನಗೆ. ಓಕೆ, ಐಡಲಿ ನಾನು ಯಾವುದೆಲ್ಲ ಟ್ರೇಡ್ ತೊಗೊಂಡಿದ್ದೆ ಈ ವಾರದಲ್ಲಿ, ಓಕೆ, ಎಲ್ಲ ಡೈರೆಕ್ಷನ್ ಫೇವರಲ್ಲೇ ಹೋಗಿದೆ. ಓಕೆ, ಯಾವುದೇ ರಿವರ್ಸಲಲ್ಲಿ ಹೋಗಲಿಲ್ಲ. ಓಕೆ, ಸೊ ಥರ್ಸ್ಡೇ ತನಕ ಎಲ್ಲ ರಿವರ್ಸಲ್ ಅಂತ ಯಾವುದೂ ಹೋಗಲಿಲ್ಲ, ಎಲ್ಲ ಡೌನ್ ಸೈಡಲ್ಲೇ ಹೋಗಿತ್ತು, ಅಂದರೆ ಡೈರೆಕ್ಷನ್ ಪ್ರಕಾರನೇ ಹೋಗಿತ್ತು. ಓಕೆ, ಅಪ್ ಆದರೆ ಅಪ್, ಡೌನ್ ಆದರೆ ಡೌನ್. ಓಕೆ, ಸೊ ಇದರ ಹಿಂದೆ ಬುಧವಾರ ಕೂಡ ಒಂದು ಟ್ರೇಡ್ ತೊಗೊಂಡಿದ್ದೇನೆ, ನೆನಪಿರ್ಬೋದು, ಅದು ಕೂಡ ಹಾಗೆ ಆಗಿತ್ತು. ಓಕೆ, ಸೊ ಹಾಗಾಗಿ ಇದೊಂದು ಆ್ಯಕ್ಚುಲಿ ಈ ಲೆವೆಲ್ ಬರುವಾಗ ನಾನು ಎಕ್ಸಿಟ್ ಆದೆ. ಓಕೆ, ಸೊ ಅಷ್ಟೇನು ಕಾಸ್ಟ್ ಟು ಕಾಸ್ಟ್ ಅಂತಲೇ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ಓಕೆ, ಇದು ಗುರುವಾರದ $10. ಓಕೆ, ಇದು ಟ್ರೇಡ್. ಬಿಡಿ, ಇದು ಬೇಡ. ಓಕೆ, ಇದು 23rd. ಓಕೆ, ಇದು UTC ಟೈಮ್ ಝೋನಲ್ಲಿ ಇರ್ತದೆ. ಓಕೆ, 23 ಮೊನ್ನೆ, ಸಾರಿ 23 ಗುರುವಾರ. ಓಕೆ, ಸೊ $10 ಒಂದು ಪ್ರಾಫಿಟ್ ಆಗಿತ್ತು. ಓಕೆ, ಸೊ ಇದಾಗಿತ್ತು ಇವತ್ತಿನ ಥರ್ಸ್ಡೇ ಟ್ರೇಡಿಂಗ್ ಅನಾಲಿಸಿಸ್, ಮತ್ತು ಅದೆಲ್ಲ ಟ್ರೇಡ್ ತೊಗೊಂಡೆ ಅಂತ. ಸೊ ಇನ್ನು ಬರುವ ದಿನದ ಟ್ರೇಡ್ಸ್ ಯಾವುದೇ ಇದ್ದರೂ ಕೂಡ ಎಲ್ಲವನ್ನು ಕೂಡ ನಾನು ಪ್ರಾಪರಾಗಿ ಟಾರ್ಗೆಟ್ ಲಾಕ್ ಮಾಡಿಯೇ ಟ್ರೇಡ್ ಮಾಡ್ತೇನೆ. ಓಕೆ, ಸೊ ನೋಡುವ ಹೇಗೆ. ಇನ್ನು ಒಂದಿನ ಉಂಟು, ಶುಕ್ರವಾರದಲ್ಲಿ ಯಾವುದೆಲ್ಲ ಟ್ರೇಡ್ಸ್ ಎಕ್ಸ್ಪ್ಲೇನ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಸೇಫ್, ಬೈ ಬೈ.